ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಇವತ್ತೊಂದು ದಿವಸ ತುಂಬ ಮನಸ್ಸು ಪ್ರಶಾಂತವಾಗಿದೆ ಅಂತ ಹೇಳ್ಬೋದು. ಬೆಳಿಗ್ಗೆ ಅಷ್ಟೇ ಒಂದು ವೀಡಿಯೋ ಮಾಡಿದ್ದೆ, ಆಮೇಲೆ ನಾನು ಬ್ಯುಸಿ ಆದೆ, ಅಡುಗೆಲ್ಲ ಮಾಡ್ತಾಯಿದ್ದೆ, ಮತ್ತು ನನಗೆ ಸ್ವಲ್ಪ ಗೆಸ್ಟ್ ಇದ್ದರು, ಹೇಳಿಯೇ ಬಂದಿದ್ದರು. ಈಗಷ್ಟೇ ಹೋದರು, ಟೀ ಎಲ್ಲ ಕುಡ್ಕೊಂಡು. ಸದ್ರಡೆಯಲ್ಲಿ ಅಕ್ಕಂದು ಫೋನ್ ಬಂತಿಲ್ಲ, ಅಂದರೆ ನಾನು ರಜಾ ದಿವಸ ಒಂದು 2-3 ಸಲ ಫೋನ್ ಮಾಡಿದ್ದೆ, ಏನು ಮಲ್ಕೊಂಡಿದ್ಯಾ, ಸುದ್ದಿಯೇ ಇಲ್ಲ ಅಂತ. ಇಲ್ಲ, ನನಗೆ ಗೆಸ್ಟ್ ಇದ್ದಾರೆ ಅಂತ ಹೇಳಿದೆ. ಅವಳಿಗೆ ಗೊತ್ತು ಯಾರು ಗೆಸ್ಟ್ ಅಂತ. ನನ್ನ ಮನೆ ಓಪನಿಂಗ್ಗೆ ನನ್ನ ಕೊಲಿಗೆ ಅವಳು ಬಂದು ತುಂಬ ತನ್ನ ಮನೆ ಥರ ನೋಡ್ಕೊಂಡಿದ್ದವಳು. ಬರ್ತೀನಿ, ನಿಮ್ಮಲ್ಲಿ ಮಾತಾಡಬೇಕು, ತುಂಬ ಟೆನ್ಷನಲ್ಲಿದ್ದಳು ಅವಳು. ಬಾ ಅಂತ ಹೇಳಿದೆ. ನಾನು ತುಂಬ ವಿಚಾರ ಚರ್ಚೆ ಆಯಿತು. ಅವಳಿಗೆ ಸೌಜನ್ಯ ಪ್ರಕರಣ ಎಲ್ಲ ಗೊತ್ತು. ಇವತ್ತು ಅವಳ ಕಸಿನನ್ನು ಕರ್ಕೊಂಬಂದಿದ್ಲು, ಸಂಜಯ್ ಅಂತ. ಅವನು ತುಂಬ ಒಳ್ಳೆ ಹುಡುಗ, ಅವನು ಲೋ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ತುಂಬ ನಾವು ಲೀಗಲ್ ಟರ್ಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಅಂದರೆ ನನಗೆ ಆದ ಕೇಸ್ಗಳ ಮೇಲೆ ಅವನು ತುಂಬ ಸರ್ಪ್ರೈಸ್ ಆದ. ಆ್ಯಕ್ಚುಲಿ ನನ್ನ ಮನೆಯಲ್ಲಿ ಒಂದು ಮೊಬೈಲ್ 4 ಇದಿದೆ, ಕವರ್ ಇದೆ. ಅವನೇನು ತಿಳ್ಕೊಂಡ ನಾನು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನಂತ. ಇಲ್ಲ ಮಾರ, ಅದೆಲ್ಲ ಪೊಲೀಸ್ ಸ್ಟೇಷನಲ್ಲಿದೆ ಮೊಬೈಲ್. 2 ಮೊಬೈಲ್ ಮಾತ್ರ ನನ್ನಲ್ಲಿದೆ, ಒಂದು ಸಣ್ಣ ಮೊಬೈಲು, ಇದು 2 ಪೊಲೀಸ್ ಸ್ಟೇಷನಲ್ಲಿದೆ ಅಂತ ಹೇಳಿದೆ. ಆಗ ಯಾಕೆ ಅಂಥೇಳಿ ಎಲ್ಲ ಸ್ಟೋರೀಸ್ ಹೇಳ್ತಾ ಬಂದೆ. ಸೌಜನ್ಯ ಹೋರಾಟ ಅದೆಲ್ಲ ಅವನಿಗೆ ಗೊತ್ತಿತ್ತು. ಸೌಜನ್ಯ ಹೋರಾಟದವನಿಗೆ ಪಬ್ಲಿಕ್ ಡೊಮೇನಲ್ಲಿರುವ ಕೇಸ್ ಆಗಿದ್ದಕ್ಕಂಗೆ ಗೊತ್ತಿತ್ತು. ನೀವು ಇಷ್ಟೊಂದು ಕೇಸ್ ಹಾಕ್ಕೊಂಡಿದ್ದೀರಾ, ನಿಮಗೆ ಹೆದರಿಕೆ ಆಗಲ್ವಾ ಅಂತ. ಏನು ಮಾಡೋದು, ನಾನೊಂದು ಹೆಣ್ಣು ಮಗಳ ನ್ಯಾಯಕ್ಕೋಸ್ಕರ ಅಂತ ಹೋದೆ, ಹೋರಾಟ ಮಾಡೋಣ ಅಂತ. ಬಟ್ ಹೀಗೆ ಆಯಿತು ಅಂತ ಎಲ್ಲ ಬಂದು ಸದ್ಯಕ್ಕೆ ನನ್ನ ಯೂಟ್ಯೂಬ್ ಬಗ್ಗೆ, ಇನ್ಕ್ಲೂಡಿಂಗ್ ಪ್ರಶಾಂತ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಎಲ್ಲ ವಿಷಯದಲ್ಲೂ. ಯಾಕಂದ್ರೆ ನಂಗೆ ಒಬ್ಬರಿಗೆ ಹೇಳಿದ ಮೇಲೆ ಎಲ್ಲ ಹೇಳಬೇಕು, ಯಾಕಂದರೆ ಮನಸ್ಸೊಮ್ಮೆ ನಿರಾಳಾಗುತ್ತೆ. ಏನು ವರಿ ಮಾಡಬೇಡಿ, ಯು ಗೋ ಫಾರ್ವರ್ಡ್ ಅಂತ ಹೇಳಿದ, ಕ್ಯಾರಿ ಆನ್ ಅಂತ. ತುಂಬ ಖುಷಿಯಾಯಿತು ಹುಡುಗನನ್ನು. ಅಂದರೆ ತುಂಬ ಏನು ವರ್ಷ ಆಗಿಲ್ಲ, 20-24 ವರ್ಷದ ಹುಡುಗ. ನನಗೆ ತುಂಬ ಧೈರ್ಯ ಕೊಟ್ಟ. ನೀವು ಯಾವ ಕಾರಣಕ್ಕೂ ಹೋರಾಟ ನಿಲ್ಲಿಸಬಾರ್ದು. ನಾನು ಹೇಳಿದೆ, ಹೋರಾಟ ಮಾಡೋಕ್ಕೆ ಇನ್ನೇನಿಲ್ಲ, ಸುಪ್ರೀಂ ಕೋರ್ಟಲ್ಲಿದೆ ಕೇಸು. ಮತ್ತು ಅವನು ಲಾ ಪ್ರಾಕ್ಟೀಸ್ ಮಾಡ್ತಿದ್ದಾನೆ, 2nd ಇಯರ್ LLB. ಮತ್ತು ನನಗೆ ಸರ್ಪ್ರೈಸ್ ಆಗಿದ್ದು, ಅವನ ಅಮ್ಮನೂ ಕೂಡ ಲೋ ಮಾಡ್ತಾಯಿದ್ದಾರೆ ಅಂತ ಅವನು ನನಗೆ ಸಜೆಸ್ಟ್ ಮಾಡಿದ. ನಾನು ಹೇಳಿದೆ, ಆ್ಯಕ್ಚುಲಿ ನನಗೆ LLB ಇಷ್ಟನೇ ವಾದ ಮಾಡಲಿಕ್ಕೆ, ಬಟ್ ನನಗೆ ಅಲ್ಲಿ ಸತ್ಯವನ್ನು ಸುಳ್ಳನ್ನು ಸತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನು ಸತ್ಯ ಮಾತ್ರ ಹೇಳ್ತೀನಿ ನಾನು. ನನಗೆ ಒಬ್ಬ ತಪ್ಪು ಮಾಡಿ ಬಂದರೆ ಅವನ ಪರ ನಾನು ನಿಲ್ಲಲ್ಲ. ಹಾಗಾದರೆ ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದರು. ಸರಿ, ವಿಷಯಕ್ಕೆ ಬರೋಣ. ಇವತ್ತು ನಮ್ಮ ಮೇಡಮು ಸಂಜೆ ಪುನಃ ಒಂದು ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಅವರಿಗೆ ನನ್ನ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬ ಡೌಟ್ ಇದೆ, ಆಯಿತಾ. ಯಾರಲ್ಲಿ ಬೇಕಾದರೂ ಕೇಳಿ ನೋಡಿ, ನಾನು ಕ್ಲೋಸ್ ಇರೋರಿ. ನಾನು ಮರಳರ ಜೊತೆ ಮಾತ್ರ ಮರಳು ಕಟ್ಟೋದು, ಹುಚ್ಚರ ಜೊತೆ ನಾನು ಹುಚ್ಚರಂತೆ ವರ್ತಿಸೋದು. ಒಳ್ಳೆ ವ್ಯಕ್ತಿಗಳ ಜೊತೆ ತುಂಬ ಚೆನ್ನಾಗಿ, ಅದು ಎಲ್ಲರಿಗೂ ಗೊತ್ತು ನನ್ನ ಕ್ಯಾರೆಕ್ಟರ್ ಹೇಗೆ ಅಂತ. ಯಾರೆಲ್ಲಾದರೂ ಕೇಳಿ ನೋಡಿ. ನನ್ನ ಫ್ರೆಂಡ್ ಸೌಮ್ಯ ಇದ್ದಾಳೆ, ಈಗ ನನ್ನ ಅಕ್ಕನಿದ್ದಾಳೆ. ತುಂಬ ಕೂಲಾಗಿ ಮಾತಾಡ್ತೀನಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಯೂಟ್ಯೂಬಲ್ಲಾಗಲಿ ನಾರ್ಮಲಾಗಿ ಮಾತಾಡ್ತೀನಿ. ಅದು ಕೆಲವರಿಗೆ ಹುಚ್ಚು ಅನ್ನಿಸ್ತದೆ. ನಮ್ಗೆ ಏನು ಮಾಡಲಿಕ್ಕೆ ಆಗಲ್ಲ, ಅವರ ಮಾನಸಿಕ ಪರಿಸ್ಥಿತಿ ಅದಲ್ಲ. ಇನ್ನೊಬ್ಬರಿಗೆ ನಮ್ಮನ್ನು ಹುಚ್ಚರ ಥರ ಕಾಣೋದು ನೋಡಿ. ಇಲ್ಲಿ ಕಾಮಾಲೆ ರೋಗ ಇರೋರಿಗೆ ಎಲ್ಲ ಹಳದಿಯಾಗಿ ಕಾಣಿಸ್ತಂತೆ. ಆ ಹುಚ್ಚರಿಗೆ ನಮ್ಮನ್ನು ಹುಚ್ಚರಾಗಿ ಕಾಣಿಸ್ತದೆ. ಇದನ್ನು ಸರಿ ಮಾಡಲಿಕ್ಕೆ ನನಗೆ ಅಲ್ಲ ಅಂತ ಹುಚ್ಚಿಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಕಷ್ಟ ಇದೆ. ಈ ಹಿಂದೆ ನಾನು ಪ್ರಶಾಂತದೊಂದು ಇಂಟರ್ವ್ಯೂಯಲ್ಲಿ ಹೇಳಿದೆ, ಸತ್ಯ ಹೇಳೋರನ್ನು ಸೈಕೋ ಅಂತಾರೆ ಅಂತ. ನಾನು ಹೇಳಿದೆ, ಆ ವಿಡಿಯೋನ ಈಗ ಅವರು ಡಿಲೀಟ್ ಮಾಡಿದ್ದಾರೆ, ಪ್ರೈವೇಟಾಗಿ ಮಾಡಿಟ್ಟಿದ್ದಾರೆ. ಯಾಕಂದರೆ ನನಗೆ ಅವರಿಗೂ ಕನೆಕ್ಷನ್ ಇದೆ ಅಂತ ಗೊತ್ತಾಗಬಾರ್ದು. ಬಟ್ ಜಗತ್ತಿಗೆಲ್ಲ ಗೊತ್ತಿದೆ, ಆಯಿತಾ. ಪ್ರಶಾಂತ್ ನೀವು ಎಷ್ಟು ಒಳ್ಳೆಯವರಾಗಲಿಕ್ಕೆ ಟ್ರೈ ಮಾಡಿದ್ರು ಎಲ್ಲರಿಗೂ ಗೊತ್ತಿದೆ. ಕೆಲವರಿಗೆ ನಾನು ಪೂರ್ತಿ ವಿಷಯವನ್ನು ಹೇಳಿಬಿಟ್ಟಿದ್ದೀನಿ. ಇವಾಗ ಕೆಲವೆಲ್ಲ ಹೇಳಿರಲಿಲ್ಲ ನಾನು. ಅವ್ರು ಹೇಗೆ ಫಸ್ಟಿಗೆ ನಮ್ಮ ಅಪ್ರೋಚ್ ಆದರು, ಹೇಗೆ ಮಾತಾಡಿದರು, ಹೇಗೆ ವಂಚನೆ ಮಾಡಿದರು, ಎಲ್ಲ ಹೇಳಿದ್ದೀನಿ. ಈಗ ಏನಾಗಿದೆ ಅಂದರೆ, ವಿಷಯಕ್ಕೆ ಡೈರೆಕ್ಟ್ ಬರ್ತೀನಿ. ನಾನು ಶೈಲಜಾ ಅಮರನಾಥ್ ಹೆಸರು ಇಟ್ಕೊಂಡ್ರೆ ಶೈಲಜಾ ಅಮರನಾಥ್ ಹೇಳ್ತೀನಿ, ಪ್ರಶಾಂತ್ ಅಂದರೆ ಪ್ರಶಾಂತ್ ಅಂತ ಹೇಳ್ತೀನಿ. ಎಲ್ಲ ಬಾಯಿ ಮುಚ್ಚಿದ್ರು ಇವಾಗ. ಜ್ವಾಲಾಮುಖಿ ಅವನಿಲ್ಲ, ಚಕ್ರವರ್ತಿ ಅವನಿಲ್ಲ, ಎಲ್ಲರೂ ಫೇಕ್ ಐಡಿಗಳು. ಈವನ್ ಅಣ್ಣ ಬಾಂಡ್ ಸೈಲೆಂಟು, ವಿಜಯನಾರಾಯಣು ಸೈಲೆಂಟ್ ಆದ್ದು. ಆದರೆ ನಮ್ಮ ಶೈಲಜಾ ಮೇಡಮ್ಗೆ ಮಾತ್ರ ನನ್ನ ಮೇಲೆ ಭಯಂಕರ ಟಾರ್ಗೆಟ್. ಕಾರಣ ಪ್ರಶಾಂತ್. ಈಗ ನನ್ನದು ಯಾವಾಗ ಕಾಂಟ್ಯಾಕ್ಟ್ ಬಿಟ್ಬಿಟ್ರು, ಆವಾಗ ಪ್ರಶಾಂತ್ ಹೇಗೆ ಕಾಂಟ್ಯಾಕ್ಟ್ ಆದರೂ ನನಗೆ ಇನ್ನೂ ಗೊತ್ತಿಲ್ಲ. ಎಲ್ಲ ನನ್ನ ವಿಷಯವನ್ನು ಹೋಗಿ ಶೈಲಜನಿಗೆ ಹೇಳಿದ್ದಾರೆ. ಆ ಹುಡುಗಿ ಹೀಗೆ, ಆ ಹುಡುಗಿ ಹೀಗೆ. ಯಾಕಂದರೆ ಇವಳಿಗೆ ನಮ್ಮಿಬ್ಬರ ಪ್ರಾಬ್ಲಮ್ ಇವಳಿಗೆ ಯಾಕಪ್ಪ ಟೆನ್ಷನು. ಎಲ್ಲರೂ ಹೇಳೋದಂದರೆ ನಿಮ್ಮಿಬ್ಬರ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಮಾತಾಡಿಕೊಂಡು ಅಂತ. ಆತ ನನ್ನಲ್ಲೇನು ಮಾತಾಡಲ್ಲ, ಈ ಪ್ರಶಾಂತ್ ಎಂಬ ವ್ಯಕ್ತಿ ನನ್ನಲ್ಲಿ ಮಾತಾಡಲ್ಲ. ಶೈಲಜನಿಗೆ ಹೋಗಿ ನನ್ನೆಲ್ಲ ವಿಚಾರವನ್ನು ಹೇಳ್ತಾನೆ. ನಿಮ್ಗೆ ಗೊತ್ತಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು. ಅವಳಿಗೆ ನಾರ್ಮಲಿ ಜಲಸ್ ಆಗುತ್ತೆ. ಅವ್ರದ್ದು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ, ಅವ್ರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಇವ್ರದ್ದು ಎಲ್ಲ ಡೀಟೇಲ್ಸು. ಯಾಕಂದರೆ ಇವಳ ಪ್ರತಿಯೊಂದು ವೀಡಿಯೋದಲ್ಲಿ ಅವನಿಗೆ ತೊಂದರೆ ಕೊಡ್ತಾಳೆ, ಅವನ ಫ್ಯಾಮಿಲಿಗೆ ಹೋಗಿದ್ದಾಳೆ, ಅವನ ಮಗುವಿಗೆ ತೊಂದರೆ ಕೊಡ್ತಾಳೆ. ಇವಳಿಗೆ ಯಾಕಪ್ಪ ಒಂದು ಚಿಂತೆ? ಇವಳಿಗೆ ಕೆಲಸ ಏನು? ಪಾಡ್ಕಾಸ್ಟ್ ಮಾಡೋದು, ಬಿಡೋದು, ಅವರ ವ್ಯಕ್ತಿತ್ವವನ್ನು ಪರಿಚಯದು, ಇಷ್ಟೇ ತಾನೇ. ನನ್ನ ಮತ್ತು ಅವನ ವಿಷಯವನ್ನು ಸಂಬಂಧ ಕಲ್ಪಿಸಿಕೊಂಡು ಇವಳು ಏನೇನೋ ಹೇಳೋದು, ಅದು ಆತ ಏನೇನೋ ಹೇಳಿಕೊಡೋದು, ಅವಳಕ್ಕೆ ಇವಳು ಸ್ವಲ್ಪ ಒಗ್ಗರಣೆ ಹಾಕಿ ಹೇಳೋದು. ಇದು ಯಾಕೆ ಬೇಕು? ಒಬ್ಬ ಗಂಡಾದವನು ಗಂಡಸು. ನಾನು ತುಂಬ ವೀಡಿಯೋದಲ್ಲಿ ಚಾಲೆಂಜ್ ಮಾಡಿದೆ, ಪ್ರಶಾಂತ್ ನೀವು ಗಂಡಸಾಗಿದ್ದರೆ ನನ್ನ ಎದುರುಗಡೆ ಬನ್ನಿ ಮಾತಾಡಿ, ಆಯಿತಾ.
ನನ್ನ ಕ್ಯಾರೆಕ್ಟರ್ ನಿಮಗೆ ಚೆನ್ನಾಗಿ ಗೊತ್ತು. ನಾನು ಪರಿಚಯ ಆಗೋಗ್ಲೇ ಹೇಳಿದ್ದೇನೆ, ಪ್ರಶಾಂತ್ ಐ ಆಮ್ ನಾಟ್ ಎ ನಾರ್ಮಲ್ ಸಮಥಿಂಗ್. ನನಗೆ ಸಿಟ್ಟು ಬಂದರೆ ಆಗಲ್ಲ, ನನಗೆ ಮೋಸ ಮಾಡಿದವ್ರನ್ನಾಗಲ್ಲ, ನನಗೆ ಅನ್ಯಾಯ ಮಾಡಿದವ್ರನ್ನಾಗಲ್ಲ. ಗೊತ್ತಿದ್ದು ನನಗೆ ಅನ್ಯಾಯ ಮಾಡಿದರು, ಪೆಟ್ಟು ತಿಂದರು, ನನ್ನ ಕೈಯಿಂದ ಸರಿ ತಿಂದರು, ಆಯಿತಾ, ಎಲ್ಲ ರೀತಿಯಲ್ಲಿ ತೆಗೆದು. ಈಗ ನನ್ನ ಮಾನ ತೇಜೋದಯ ಆಯಿತು, ಅದಾಯಿತು ಇದಾಯಿತು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತು ಶೈಲಜಾ ನಿಮಗೆ ಹೇಳ್ತೀನಿ, 1000 ಸಲ ಹೇಳ್ತೀನಿ, ನಂದು ಮತ್ತು ಪ್ರಶಾಂತ್ ವಿಷಯಕ್ಕೆ ನೀನು ಬರಬೇಡ. ನನಗೆ ಜಗಳ ಆಡಲಿಕ್ಕೆ ಗೊತ್ತು, ನಾನು ಸರಿ ಮಾಡಲಿಕ್ಕೆ ಗೊತ್ತು. ಅದು ಏನಾಗಿದೆ ಅಂತ ಟಾರ್ಚರ್ ಕೊಟ್ಟಿದ್ದೀನಿ ಅಂತ ನಾನು ಸರಿ ಮಾಡ್ತೀನಿ. ನಾನು ಅದಕ್ಕೆ ಇನ್ನೂ ಹೋಗ್ತೀನಿ. ಮೊನ್ನೆ ಮಾತ್ರ ಅಲ್ಲ, ಅದು ಫಸ್ಟ್ ಡೇ ಹೋಗಿರೋದು, ಇನ್ನೂ ಹೋಗ್ತೀನಿ. ನಾನು ಇನ್ನು ಉಡುಪಿಯಲ್ಲಿ, ಆ್ಯಕ್ಚುಲಿ ನಾನು ಊರು ಉಡುಪಿನೇ, ಆಯಿತಾ, ನಾನೇನು ದೂರದವಳಲ್ಲ. ತಾಯಿ ಮನೆ ಕಾಸರಗೋಡು, ಗಂಡನ ಮನೆ ಉಡುಪಿನೇ. ನಾನು ಹೋಗ್ತಾ ಇರ್ತೀನಿ. ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ತಂಗಿ ಮನೆ ಕುಂದಾಪುರ, ಬೇಕಾದರೆ ಹೇಳ್ತೀನಿ, ಎನಿ ಟೈಮ್ ಹೋಗ್ತೀನಿ ನಾನು, ಆಯಿತಾ. ಹೋಗುವಾಗ ಪ್ರಶಾಂತನ್ನು ಮೀಟ್ ಆಗಿ ಬರ್ತೀನಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನಮ್ಮ ನಡುವೆ ನೀನು ಬಂದು ಅದನ್ನು ಪಬ್ಲಿಕ್ಕಾಗಿ ಹೇಳೋ ಅಗತ್ಯ ಇಲ್ಲ. ಅದು ನಾನು ಸಾಲ್ವ್ ಮಾಡ್ಕೋತೀನಿ. ನಾನು ಎಲ್ಲರಿಗೂ ಹೇಳಿದ್ದೀನಿ, ಯಾರಾದರೂ ಕೇಳಿದ್ರು ನಮ್ಮಿಬ್ಬರ ವಿಷಯ ನಾನೇ ಸಾಲ್ವ್ ಮಾಡ್ಕೋತೀನಿ. ಮನಿ ಮ್ಯಾಟ್ರೆಲ್ಲ ಕ್ಲೋಸ್ ಆಯಿತು. ಸ್ವಲ್ಪ ಪರ್ಸ್ನಲ್ ಗ್ರಡ್ಜ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದು ಕ್ಲಿಯರ್ ಮಾಡ್ತೀನಿ. ಅದು ಕ್ಲಿಯರ್ ಮಾಡೋಕ್ಕೆ ಅಂತಲೇ ಹೋಗಿದ್ದು ನಾನು ಮೊನ್ನೆ, ಆಯಿತಾ. ಸೊ ತುಂಬ ರೂಮರ್ಸ್ ಹರಡ್ತಿದೆ. ಜನರ ಮನಸ್ಸಲ್ಲಿ ಏನೇನೋ ನೆಗೆಟಿವ್ಸ್ ಇದೆ. ಜನರೇನು ಕೇರ್ ಮಾಡಲಿ, ನನಗೆ ಐ ಡೋಂಟ್ ಕೇರ್ ಫಾರ್ ದ ಪೀಪಲ್ ಆರ್ ಸೊಸೈಟಿ ಆರ್ ದಟ್ ಲೇಡಿ ಆಲ್ಸೋ. ಶೈಲಜಾ ಅಮರ್ನಾಥನ್ನು ನಾನು ಕೇರ್ ಮಾಡಲ್ಲ. ಬಟ್ ದಿಸ್ ಈಸ್ ಟೂ ಮಚ್ ಅನ್ನಿಸ್ತದೆ. ಅವಳು ನನ್ನನ್ನು ಟಾರ್ಗೆಟ್ ಮಾಡಿರೋದು. ಅವಳು ಹೇಳ್ತಾಳೆ ನಾನು ಅವಳ ಹೆಸರು ಹೇಳಿಲ್ಲ, ಅವಳ ಹೆಸರು ಹೇಳಲ್ಲ, ಅದು ಕಾಸರಗೋಡಿನ ಹಂದಿ ಅಂತ ಹೇಳಿದ್ದು, ಅನಿಷ್ಠಾ ಕಾಸರಗೋಡು ಅಂತ ಹೇಳಿದ್ದು. ಯಾರು ಎಲ್ಲರೂ ನಿಂತರ ಮಣ್ಣು ತಿನ್ನುವರ, ನಾವೆಲ್ಲ ಅನ್ನ ತಿನ್ನೋರು, ನಮಗೆ ಅರ್ಥ ಆಗಲ್ವಾ? ನನ್ನ ಟೀಮಿಗೆ ಎಲ್ಲ ಗೊತ್ತಾಗಿದೆ, ಅವಳು ನಿಮ್ಮ ಬಗ್ಗೆ ವೀಡಿಯೋ ಮಾಡಿದಾಳೆ ಅಂತ ಹೇಳ್ತಿದ್ರು. ಆಗ ನನಗೆ ಪ್ರತಿಕ್ರಿಯಿಸಲಿಕ್ಕೆ ಟೈಮ್ ಇರಲಿಲ್ಲ, ಯಾಕಂದ್ರೆ ನಾನು ತುಂಬ ಬ್ಯುಸಿ ಇದ್ದೆ ಮಾರ್ಚ್ ಮಂತು. ಅದರ ಇವುಗಳ ಹಿಂದೆ ಓಡಾಡೋದಾಯಿತು ಪೊಲೀಸ್ ಸ್ಟೇಷನ್ ಅಂತ. HSS ಪೊಲೀಸ್ ಸ್ಟೇಷನ್ ಹೋಗಿ ಸೈಬರ್ ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿಂದ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಿಗೆ ಹೋದೆ. ಮತ್ತು ನಾನು ಕೊಟ್ಟಿರಲಿಲ್ಲ ಕಂಪ್ಲೇಂಟು. ಮೊನ್ನೆ ಹೋಗಿ ನಾನು ಇನ್ನೊಂದು ಅಡ್ರೆಸ್ಸಲ್ಲಿರೋ ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದಮೇಲೆ ಅವತ್ತು ನಾನು ಸೈಲೆಂಟ್ ಆದೆ. ಯಾಕಂದರೆ ಇನ್ನೂ ನನ್ನ ಕೈಯಲ್ಲಿಲ್ಲ, ಇನ್ನು ಕಾನೂನು ಕ್ರಮ ಯಾರೇನು ಹೇಳ್ತಾರೋ ತಗೊಂಡಿದ್ದಾರೆ. ನಾನು ಪ್ರಶಾಂತ್ ಹೆಸರನ್ನು ಸೇರಿಸಿನೇ ಕಂಪ್ಲೇಂಟ್ ಕೊಟ್ಟಿರೋದು, ಎಲ್ಲ ವಿಷಯವನ್ನು, ಆಯಿತಾ. ಯಾರ್ಯಾರು ಏನೇನು ನನಗೆ ಮಾಡಿದ್ದಾರೆ, ತೇಜೋದೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಎಲ್ಲವನ್ನೇ ಸೇರಿಸಿ ಇನ್ನೊಂದು ಕಾಪಿ ಇನ್ನೊಂದಿದೆ. ಅದು ನಮಗೆ ಸ್ವಲ್ಪ ಡೀಟೇಲ್ಸ್ ಸಿಗೋದಕ್ಕಿದೆ. ಇನ್ನು ಇದಕ್ಕೆ ಮಹಿಳಾ ಆಯೋಗಕ್ಕೆ ಕೂಡ ಹೋಗ್ತದೆ ಅದು. ಸೊ ನಾನು ಹೇಳ್ತೀನಿ, ಶೈಲಜನಿಗೆ ಹೇಳೋದು, ನಾನು ಒಬ್ಬ ಲಾಯರ್ ಆಗಿ ಲಾ ಪಾಯಿಂಟ್ಸ್ ಬಗ್ಗೆ ಹೇಳ್ಬೋದು, ಮಾತಾಡ್ಬೋದು, ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು. ಅದು ನಿನ್ನ ಪ್ರೊಫೆಷನಿಗೆ ಒಳ್ಳೆಯದದು, ಆಯಿತಾ. ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ಬೋದು. ತುಂಬ ಚಂದ ಮಾತಾಡೋ ಕೆಪಾಸಿಟಿ ಇದೆ ಲಾಯರ್ ಆಗಿ. ಹೇಗೂ ಲಾಯರ್ ಕೆಲಸ ಮಾಡ್ತಾಯಿಲ್ಲ, ಸೊ ಈ ಕೆಲಸವನ್ನು ಅದು ಚೆನ್ನಾಗಿ ಮಾತಾಡ್ಬೋದು. ಆದರೆ ಒಂದು ಮಹಿಳೆಗೆ, ಈಗ ಒಂದು ಮಹಿಳೆ, ನಾನು ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ ಅಂದರೆ ನನ್ನನ್ನು ಅಪ್ರೋಚ್ ಆಗಿ ಕೇಳಬೇಕಾ, ಅಲ್ಲ ಆತ ನನ್ನ ಅಪ್ರೋಚ್ ಆಗಬೇಕಾ? ಯೂಶ್ವಲಿ ಆತ ನನ್ನ ಅಪ್ರೋಚ್ ಆಗಿದ್ದಾಳೆ. ಅವನು ಸ್ವಲ್ಪ ಇದು ಏನೋ ಸಂಮೋಹನ ವಿದ್ಯೆ, ವಶೀಕರಣ ಮಾಡುವವನು. ಅದೇನೋ ಇವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಆಗಿದೆ. ಅವನಿಗೆ ಅವನ ಚಾನಲಲ್ಲಿ ಬಂದು ಹೇಳೋ ಧೈರ್ಯ ಇಲ್ಲ ನನ್ನ ಬಗ್ಗೆ. ಸೊ ಇವಳಿಂದ ಹೇಳಿಸಿದ್ದಾನೆ, ಅಷ್ಟೇ ಆಗಿರೋದು ಕತೆ. ಸೊ ಇದು ಪ್ರಶಾಂತ್ ಎಂಬ ವ್ಯಕ್ತಿಯ ಕ್ಯಾರೆಕ್ಟರ್. ತುಂಬ ಇದೆ, ಆತನ ಸ್ಟೋರಿ ತುಂಬ ಇದೆ. ನಾಳೆ ನಾನು ನನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಮಾತಾಡ್ತೀನಿ, ಯಾಕಂದರೆ ನಾನು ಎಲ್ಲ ಚಾಟನ್ನು ಡಿಲೀಟ್ ಮಾಡ್ತೀನಿ. ಯೂಶ್ವಲಿ ಹ್ಯಾಂಗಾಗುತ್ತೆ ಮೊಬೈಲ್ ಅಂತ. ಬಟ್ ಆ ದೇವರೇನೋ ಒಳ್ಳೆ ಬುದ್ಧಿ ಕೊಟ್ಟನೇನೋ, ಚಾಟ್ ಡಿಲೀಟ್ ಮಾಡಬೇಕಿದ್ರೂ ಮೇಲಿಗೆ ಹಾಕಿಟ್ಟಿದ್ದೆ, ಚಾಟ್ ಡಿಲೀಟ್ ಮಾಡಲಿಲ್ಲ, ಚಾಟನ್ನು ಹಾಗೆ ಇಟ್ಟಿದ್ದೆ. ಒಂದು ಕಾಪಿ ನಾನು ಇಮೇಲಿಗೂ ಹಾಕಿಟ್ಟಿದ್ದೆ, ಅದು ಫುಲ್ ವಾಟ್ಸಪ್ ಚಾಟ್. ಯಾವಾಗ ನಾವು ಡೆಲ್ಲಿಯಿಂದ ಪರಿಚಯ ಆಗಿದ್ದು, ಅಲ್ಲಿಂದ ನಂಬರ್ ಕೊಟ್ಟಿರೋದವರು, ಅಲ್ಲಿಂದ ಹಿಡಿದು ನಂಗೊಂದು ಮಾರ್ಚ್ ಟೈಮಲ್ಲೇನೋ ಯಾವುದೋ ಟೈಮಲ್ಲಿ ಡೆಲ್ಲಿಯಿಂದ ಬಂದ ಮೇಲೆ ಒಂದು ತಿಂಗಳಲ್ಲಿ ಅವ್ರು ನಂಗೊಂದು ಹೈ ಮೆಸೇಜ್ ಕಳಿಸ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ, ಒಂದು ಪಾಡ್ಕಾಸ್ಟ್ ಮಾಡ್ತಾರೆ ನಂದು ಡೆಲ್ಲಿದು ವಿಷಯ ಎಲ್ಲ ಸೇರಿ ಹೋರಾಟಗಾರರು. ಮತ್ತು ಆಮೇಲೆ ಏನು ಚಾಟಿಂಗ್ ಇಲ್ಲ, ನಾನು ಏನು ಮಾತಾಡಿಲ್ಲ, ಗುಡ್ ಮಾರ್ನಿಂಗ್ ಇದೆ ಆ ಥರ ಏನೂ ಇಲ್ಲ. ಅವ್ರು ಮೊಬೈಲ್ ನೋಡಿಲ್ಲ. ಅವ್ರದ್ದು ಕೆಲವೊಂದು ವೀಡಿಯೋಸ್ ಮಾತ್ರ ತುಂಬ ಇದೆ, ಒಂದು ಮೊನ್ನೆ ನವಂಬರ್ವರೆಗೆ ಅವ್ರದ್ದು ವೀಡಿಯೋಸ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ನಾನು ನೋಡದಿದ್ರು ಒಂದು ಥಮ್ಸಪ್ ಕೊಟ್ಟು ಬಿಡ್ತೀನಿ, ಯಾರು ಕಳಿಸಿದ್ರು ಬೇಜಾರಾಗಲ್ಲ. ಕೆಲವೆಲ್ಲ ನೋಡಲ್ಲ. ಮತ್ತು ಇವಾಗ ತೆಗೆದು ಪ್ರತಿಯೊಂದು ಚಾಟು ನೋಡ್ತಾ ಇದ್ದೀನಿ. ನನಗೊಂದು ನವಂಬರ್ ಒಂದು ಎಂಡಿಗೆ ಸ್ವಲ್ಪ ಸಮಯ ಆಗುವಾಗ ಒಂದು ಕಾಲ್ ಬರುತ್ತೆ. ಅದರ ಮೊದಲೇ 2 ಸಲ ನಾನೇ ಮಾತಾಡಿದ್ದೆ, ಅದು ಪ್ರತಿಭಟನೆ ಬಗ್ಗೆ, ಸಮಾವೇಶದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಪ್ರಶಾಂತ್ ಅವರಿಗೆ. ಮತ್ತು ಒಂದು ಸಲ ನನಗೆ ಸಂಜೆ, ಮೇಡಮ್ ನೀವು ತುಂಬ ಬ್ಯುಸಿ ಇದ್ರಿ, 2-3 ಸಲ ನೀವು ಕಾಲ್ ಮಾಡೋದು ನಾನು ಬ್ಯುಸಿ ಇದ್ದೆ, ಇವಾಗ ಮಾತಾಡ್ಬೋದಾ ಅಂತ ಕೇಳ್ತಾರೆ, ತುಂಬ ವಿನಯದಿಂದ. ಅದೊಂದು ಹೇಳ್ತಾರಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣ ಅಂತ, ಮತ್ತೆ ಗೊತ್ತಾಗಿದ್ದು ನನಗೆ. ಸೊ ತುಂಬ ವಿನಯದಿಂದ ಮಾತಾಡ್ತಾರೆ. ಹೇಳಿ ಸರ್ ಅಂತ ಹೇಳಿದೆ. ಯಾಕಂದರೆ ನಾನು ಅವತ್ತು ಬೇಗ, ಯಾವತ್ತು ನಾನು ಲೇಟಾಗಿ ಆಫೀಸ್ ಬರೋಳು ಅವತ್ತು ಬೇಗ ಬಂದು ನಾನು ನನ್ನ ಲಾಕರಲ್ಲಿ ಮೇಲೆ ಕ್ಯಾಂಟೀನಲ್ಲಿ ಕೂತ್ಕೊಂಡು ಜಸ್ಟ್ ಮೊಬೈಲ್ ತೆಗಿತೀನಿ, ಅವ್ರು ಕಾಲ್ ಬರುತ್ತೆ, ಅಲ್ಲೇ ಕೂತ್ಕೊಂಡೆ ನಾನು ಸುಮಾರು 1 ಗಂಟೆ ಹೊತ್ತು ಮಾತಾಡಿ ಇದು ಸಮಾವೇಶದ್ದು ಬಾಲನ್ಸರ್ದು ವಿಷಯ ಎಲ್ಲ ಆಯಿತು, ಅದರೆಲ್ಲ ಮಾತಾಡಿದ್ರು. ಮತ್ತು ನನಗೆ ಪರ್ಸ್ನಲ್ ಆಗಿ ಕೇಳಿದ್ರು, ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ಳೇ ಇಲ್ಲ, ಸ್ವಲ್ಪ ಕೇಳ್ಬೋದು ಅವರಾಗಿ ಹೇಳಿದರು. ನಾನು ಯೂಶ್ವಲಿ ಯಾರಿಗೂ ವೈಯಕ್ತಿಕ ವಿಚಾರಗಳನ್ನೆಲ್ಲ ಹೇಳಲ್ಲ. ಬಟ್ ಸ್ವಲ್ಪ ಆದ್ಮೇಲೆ ಅವರ ವಿಷಯನ್ನೆಲ್ಲ ನನಗೆ ಹೇಳಿದ್ಮೇಲೆ ನಾನು ಮತ್ತೆ ಹೇಳ್ತೀನಿ, ಕೆಲವೊಂದು ವಿಚಾರಗಳನ್ನು ನಾನು ಹಂಚಿಕೊಂಡೆ, ಸ್ವಲ್ಪ ಎಲ್ಲ ಹೋರಾಟಗಾರರಿಗಿಂತ ವಿಭಿನ್ನವಾಗಿ ಅಂತ ಹೇಳ್ಬೋದು.
ಯಾಕಂದರೆ ಅವರಿಗೆ ನನ್ನ ಫ್ಯಾಮಿಲಿ ಎಲ್ಲ ಗೊತ್ತಿತ್ತಲ್ಲ. ಸೊ ನಾನು ವಿಷಯಗಳನ್ನು ಹೇಳಿದೆ. ಮತ್ತು ನನಗೆ ಸ್ವಲ್ಪ ಇಶ್ಯೂಸ್ ಆಗಿತ್ತು ಹೋರಾಟದಲ್ಲಿ ಆಗಲಿ, ಹೆಲ್ತ್ ಇಶ್ಯೂಸ್. ನಾನು ಹೇಳಿದೆ ನನಗೆ ತುಂಬ ಡಿಪ್ರೆಸ್ಡ್ ಆದಾಗ ಅನ್ನಿಸ್ತದೆ. ಓಕೆ, ನಾನು ನಿಮಗೆ ಮಾತಾಡ್ತೀನಿ ಆಮೇಲೆ. ನಾನು ಬಸ್ಸಲ್ಲಿದ್ದೆ ಮತ್ತು ಮೆಸೇಜ್ ಮಾಡಿದೆ. ನಾನು ಏನೋ ಮೆಸೇಜ್ ಮಾಡಿದರು, ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದೆ. ತುಂಬ ಧನ್ಯವಾದಗಳು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ, ಏನೋ ಒಂದು ಕನ್ನಡದಲ್ಲಿ ಮೆಸೇಜ್ ಆಗಿದೆ. ಆಗ ಅವರು ಒಂದು ಮೆಸೇಜ್ ಹಾಕಿದರು, ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ. ಆಮೇಲೆ ಮನೆಗೆ ಹೋಗಿ ನಾನು ಮನೆಗೆ ಬಂದೆ. ಊಟ ಎಲ್ಲ ಆದಮೇಲೆ ಫ್ರೀ ಆದಾಗ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವರೇ ಪುನಃ ಕಾಲ್ ಮಾಡಿದರು. ಅವತ್ತು ತುಂಬ ಹೊತ್ತು, ಮೋರ್ ದೆನ್ ಆಫ್ಟರ್ 12 o'clock ನಂತರನೂ ನನಗೆ ಮಾತಾಡಿದ್ದಾರೆ ಅವರು. ನನಗೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಹೇಳ್ತಿದ್ದಲ್ಲ, ಸಡನ್ ಕೋಪ ಬರುತ್ತೆ. ಸೊ ಪ್ರತಿಯೊಂದು ಸೈಕಾಲಜಿಕಲ್ ವಿಷಯವಾಗಲಿ, ಆ ನಡುವೆ ಆ ವ್ಯಕ್ತಿಗೆ ಗೊತ್ತಿಲ್ಲ, ಆತ ತನ್ನ ಪರ್ಸ್ನಲ್ ವಿಷಯಗಳನ್ನು ಶೇರ್ ಮಾಡಿಕೊಂಡೇ ಬಂದ. ನನಗೆ ನೆನಪಿದೆ, ಅವರು ನೆನಪಿಲ್ಲ ಅಂತ ಹೇಳ್ತಾರೆ. ನಾನು ಯಾವತ್ತೂ ಒಬ್ಬರ ಫ್ಯಾಮಿಲಿ ಮ್ಯಾಟ್ರ್ ಕೇಳಲ್ಲ. ಅವರಾಗಿ ಹೇಳಿದರು, ನನ್ನ ಫ್ಯಾಮಿಲಿಯಲ್ಲಿ ಈಗ ಸಮಸ್ಯೆ ಆಗಿದೆ. ಹೆಂಡ್ತಿದೆಲ್ಲ ಡೈವರ್ಸ್ ಕೇಸಲ್ಲಿ ಮೊದಲೇ ಹೇಳಿದರು ನನಗೆ ಸ್ವಲ್ಪ. ನಾನಷ್ಟು ಯಾಕೆ ಏನು ಅಂತ ಕೇಳಿಲ್ಲ. ಮತ್ತು ಅವರಾಗಿ ಹೇಳ್ತಿದ್ರು, ಅವಳು ತುಂಬ ಕೆಟ್ಟವಳು, ಅವಳಿಗೆ ಬೇರೆ ರಿಲೇಷನ್ಶಿಪ್ ಇತ್ತು, ಅವಳು ಮಗುವನ್ನು ಹೊಡಿತಿದ್ಲು, ಅವಳಿಗೆ ಮಗುವನ್ನು ಕಂಡ್ರೆ ಆಗಲ್ಲ, ಹೀಗೆ ಹೇಳ್ತಾ ಬಂದರು. ನಾನಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ. ಬಟ್ ಎಲ್ಲ ಕೇಳಿದ್ದು ನನಗೆ ನೆನಪಿದೆ. ಯಾಕಪ್ಪ ಈ ವ್ಯಕ್ತಿ ಮತ್ತು ಅದೇ ಹೆಂಡತಿ ಬೇಕು ಅಂತಲೇ ಹೇಳ್ತಾರೆ, ಆಯಿತಾ. ಸೊ ನಾನು ಹೇಳಿದೆ, ನಾನು ಅದಕ್ಕೆ ಸಪೋರ್ಟಿವ್ ಆಗಿ, ಅಂದರೆ ಅವರಿಗೆ ನಾನು ಹೇಳಿದೆ, ಸರಿ ಆಗಬೇಕು ನೀವು ಮಗುವಿಗೋಸ್ಕರ. ಅದು ತುಂಬ ಹೇಳಿದ್ದೀನಿ ಅವರಿಗೆ, ಸರಿಯಾಗಿ ನೆನಪಿದೆ. ಒಂದು ದಿವಸ ನಾನು ಉಡುಪಿಯಲ್ಲಿ ಸಿಕ್ಕಿದಾಗ ಅನಂತೇಶ್ವರ ಟೆಂಪಲ್ಗೆ ಹೋಗಿ ನಾನಲ್ಲಿ ನನ್ನ ರೋಹಿಣಿ ನಕ್ಷತ್ರ ಒಂದು ರುದ್ರಾಭಿಷೇಕ ಮಾಡಿದೆ. ನನಗೆ ಸಡನ್ ನೆನಪಾಯಿತು, ಇವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಆ ಟೈಮಲ್ಲಿ, ಮತ್ತು ಇವರದ್ದು ಫ್ಯಾಮಿಲಿ ಸಮಸ್ಯೆ ಏನಿತ್ತಲ್ಲ. ನಾನು ಅವರಿಗೊಂದು ರುದ್ರಾಭಿಷೇಕ ಮಾಡಿ ಆ ಪ್ರಸಾದವನ್ನು ತಂದು ಅವರೆದುರಲ್ಲೇ ಮಗುವಿನ ಕೈಲಿ ಕೊಟ್ಟೆ. ಆದಷ್ಟು ಬೇಗ ನಿನ್ನ ಅಮ್ಮ ಬರಲಿ ನಿನ್ನ ಜೊತೆ, ಮತ್ತು ನಿನ್ನ ಅಪ್ಪಂದು ಆರೋಗ್ಯ ಎಲ್ಲ ಸರಿಯಾಗಲಿ ಅಂತ. ಆಗ ಅವ್ರು ಹೇಳಿದೊಂದು ಮಾತು ನೆನಪಿದೆ, ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು ಅಂತ. ಶೈಲಜಾ ಅವರೇ, ನನಗೆ ಪ್ರಶಾಂತ್ ಮತ್ತು ಪ್ರಶಾಂತ್ ಹೆಂಡತಿಯನ್ನು ದೂರ ಮಾಡಬೇಕಿದ್ರೆ ನಾನು ಹಾಗೆ ಪ್ರಾರ್ಥನೆ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಎಲ್ಲ ದೇವಸ್ಥಾನಕ್ಕೆ ಹೋಗಾಗಲೂ ಒಂದು ಸಂಸಾರ ಚೆನ್ನಾಗಿರಲಿ ಅಪ್ಪ ಅಂತ ಹೇಳಿದ್ದೀನಿ ನಾನು, ಆಯಿತಾ. ಯಾಕಂದರೆ ನನ್ನ ಮೇಲೆ ಒಂದು ಅಪವಾದ ಇತ್ತು, ಅದು ಹೋಗಲಿ. ಅವ್ರ ಗಂಡ ಹೆಂಡತಿ ಚೆನ್ನಾಗಿದೆ, ಶೀ ಈಸ್ ಎಜುಕೇಟೆಡ್, ಅವಳು ಒಳ್ಳೆ ಹುಡುಗಿ, ಎಜುಕೇಟೆಡ್. ನಾನು ಅವಳ ಬಗ್ಗೆ ಎಲ್ಲ ವಿಚಾರಿಸಿದ್ದೀನಿ. ಸೊ ತುಂಬ ತಪ್ಪು ಪ್ರಶಾಂತ್ ಕಡೆಯಿಂದ ಆಗಿದೆ ಅಂತ ನನಗೆ ಆ ಕಡೆಯಿಂದ ಮಾತಾಡೋಕೆ ಬಂತು. ಮತ್ತು ನಾನು ತುಂಬ ವೈಯಕ್ತಿಕ, ಅವರಿಗೆ ಬೇಡ, ಏನು ಬೇಕಾದರೂ ಸರಿ ಮಾಡ್ಕೊಳ್ಳಿ ಅಂತ. ಒಂದು ಸಲ ನನಗೆ ಫೋನ್ ಮಾಡ್ತಾರೆ ಡಿಸೆಂಬರ್ 3-4, ಯಾಕಂದರೆ ಅವರ ಮಗಳ ಬರ್ತ್ಡೇ ಡಿಸೆಂಬರ್ 2 ಇತ್ತು. ಆನಂತರ ನನಗೆ ಫೋನ್ ಮಾಡ್ತಾರೆ, ತುಂಬ ಟೆನ್ಷನಲ್ಲಿದ್ದೀನಿ, ನನಗೆ ಸ್ವಲ್ಪ ಪ್ರೇ ಮಾಡಿ ಅಂತ. ಯಾಕಂದರೆ ನನ್ನ ಮಗಳ ಮುಖವನ್ನು ಹೆಂಡತಿ ನೋಡ್ತಾ ಇಲ್ಲ ಅಂತ ಕೋರ್ಟಲ್ಲಿ. ನನಗೆ ಎಂಥ ಕ್ರೂರ ತಾಯಿ ಅಂತ ಅನಿಸ್ತು. ನಂಗೆ ಗೊತ್ತಿಲ್ಲ, ಆಯಿತಾ, ಸುಳ್ಳು ಹೇಳ್ದ ಸತ್ಯ ಹೇಳ್ದ, ಎಲ್ಲ ನಾಟಕ ಆಗಿತ್ತು ನನ್ನಲ್ಲಿ. ನಾನು ಆವಾಗ ಧೈರ್ಯ ತುಂಬ ನೋ, ಐ ವಿಲ್ ಪ್ರೇ ಫಾರ್ ಯು, ನಾನಿದ್ದೀನಿ ಪ್ರಶಾಂತ್ ಅಂತ. ನಾನೇ ತುಂಬ ಸಪೋರ್ಟ್ ಮಾಡಿದೆ ಅವರಿಗೆ, ತುಂಬ ಡಿಸ್ಕಸ್ ಮಾಡಿದೆ ಆ ಟೈಮಲ್ಲಿ ನಾನು ಅವರಿಗೆ, ಅವರ ಫ್ಯಾಮಿಲಿ ಮ್ಯಾಟ್ರ್. ನಾನು ಅವರಿಗೇನೋ ಹೇಳಬೇಕು ಅಂತಿತ್ತು ತುಂಬ, ನಾನಷ್ಟು ಕೇಳಿಸ್ಕೊಂಡಿಲ್ಲ ಮೇ ಬಿ. ನನ್ನಿಂದ ಆದ ಸೊಲ್ಯೂಷನ್ ನಾನು ಕೊಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಅವರಿಗಿಂತಲೂ ಅವರ ಹೆಂಡತಿ ಪರವಾಗಿ ನಿಂತಿದ್ದು. ಏನೋ ತಪ್ಪಿಲ್ಲದೆ ಅವಳು ಹೋಗಲ್ಲ ಪ್ರಶಾಂತ್, ನಿಮ್ಮ ಕಡೆಯಿಂದ ಏನೋ ತಪ್ಪಾಗಿದೆ, ಇಲ್ಲ ಅವಳು ರಾಕ್ಷಸಿ ಹಾಗೆ ಹೀಗೆ ಅಂತ ಅಲ್ಲಿ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ 2ನೇ ಸಲ ಕೋರ್ಟಿಗೆ ಹೋಗುವಾಗ ನನಗೆ ಬೇಡ, ನಿಮ್ಮದು ವೈಯಕ್ತಿಕ, ನಂದು ವೈಯಕ್ತಿಕ ಬೇಡ, ಸುಮ್ಮನೆ ನಾವು ಬಿಸ್ನೆಸ್ ವಿಷಯನ, ಹೋರಾಟದ ವಿಷಯನ, ಬೇರೆ ಏನಾದರೂ ಮಾತಾಡೋಣ, ಇಷ್ಟೇ ಆಗಿದ್ದು ಶೈಲಜಾ, ಬೇರೆ ಏನಿಲ್ಲ. ನಾನು ಆ ಗಂಡ ಹೆಂಡತಿ ವಿಷಯಕ್ಕೆ ಅವರನ್ನು ದೂರ ಮಾಡುವ ಯಾವುದೇ ಉದ್ದೇಶ ನನಗಿರಲಿಲ್ಲ. ನೀನು ಅಂದುಕೊಳ್ಳುವಂತಹ ವಿಶೇಷವಾದ ಏನು ಪ್ರೀತಿ ಮಮಕಾರ ಏನು ನನ್ನಲ್ಲಿರಲಿಲ್ಲ. ತುಂಬ ಆತ್ಮೀಯ, ನಾನು ಎಲ್ಲರಿಗೂ ಕೇಳುವಾಗಲೂ ಈಸ್ ಅ ಗುಡ್ ಪರ್ಸನ್, ತುಂಬ ಕಲೀಲಿಕ್ಕಿದೆ ಅವರಿಂದ. ಇಸ್ ಅ ಗುಡ್ ಫ್ರೆಂಡ್ ಆಗಿ, ಗುಡ್ ಮೆಂಟರ್ ಆಗಿ, ಗುಡ್ ಗುರು ಹಾಗೆ ನನಗಿದ್ರು ಅವರು, ಆಯಿತಾ. ಆಲ್ ಆಫ್ ಸಡನ್ ಏನೋ ನನ್ನ ಮಾತುಗಳು, ಏನೋ ಯಾರದೋ ಮೇಲಿನ ಸಿಟ್ಟು, ಯಾವುದೋ ಒಂದು ವೀಡಿಯೋದ ವಿಚಾರದಲ್ಲಿ ಆದ ಗಲಾಟೆ, ಆಲ್ ಆಫ್ ಸಡನ್ ಅವರು ನನ್ನನ್ನು ಬ್ಲಾಕ್ ಮಾಡಿದರು. ನೆಕ್ಸ್ಟು ಆಮೇಲೆ ಬ್ಲಾಕ್ ತೆಗೆದು ಮಾತಾಡಿದರು, ಮತ್ತು ಸುಮ್ಮನೆ ಹೇಳಿದರು ನನಗೆ ಕಿರಿಕಿರಿ ಆಗ್ತಾಯಿದೆ. ಅದು ಅವರ ಪರ್ಸ್ನಲ್ ವಿಷಯದಿಂದ ಕಿರಿಕಿರಿ ಆಗ್ತಿರೋದು, ನಂದೇನಿಲ್ಲ. ನಾನಷ್ಟು 2ನೇ ಮಾತಾಡೋಗಳು ಅಷ್ಟು ಜಾಗ್ರತೆಯಿಂದ ಮಾತಾಡಿದೆ. ಮತ್ತು ಆಲ್ ಆಫ್ ಸಡನ್ ರೀಸನ್ ಇಲ್ಲದೆ ಅವರು ಅವಾಯ್ಡ್ ಮಾಡಿದರು. ವ್ಯವಹಾರದ ಬಗ್ಗೆ ಕೇಳುವಾಗ ಇಲ್ಲ, ನಾನು ದುಡ್ಡಿಂದು ಎಲ್ಲ ಹೇಳಿದೆ, ವ್ಯವಹಾರ ಬೇಡ ಅಂತ ಹೇಳಿದರು. ಆದರೆ ದುಡ್ಡಿನ ಮ್ಯಾಟ್ರೆಲ್ಲ ಕ್ಲಿಯರ್ ಆಗಬೇಕಲ್ಲ, ರವಿ ಅವರಿಗೆ ಕೊಡಬೇಕಲ್ಲ, ಏಕಾಏಕಿ ನನ್ನನ್ನು ಬ್ಲಾಕ್ ಮಾಡಿದರು. ದುಡ್ಡಿನ ರಿಸಿಪ್ಟ್ ನಾನು ಇವತ್ತು ಬೆಳಿಗ್ಗೆ ಅಕ್ಕನಿಗೆ ಹೇಳಿದೆ. ಯಾವಾಗ ನಾನು ಗೂಗಲ್ ಪೇದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ 51,500 ರೂಪಾಯಿ ಕಳಿಸಿದ್ನೋ ಅಲ್ಲಿ ಇಮಿಡಿಯೇಟ್ ಬ್ಲಾಕ್ ಮಾಡಿದರು. ಮೇ ಬಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಅಷ್ಟು ಅವರಿಗೆ ಕಳಿಸಿದ್ದೇನೆ ದುಡ್ಡು ಅಂತ. ಸೊ ಈಗ ನನ್ನ ಮನಸ್ಸಿಗೆ ಏನು ಅನ್ನಬೇಕು, ಒಬ್ಬ ಉತ್ತಮ ಗೆಳೆಯಾಗಿದ್ದ, ಅವರಿಗೆ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದೆ, ಮೊರಲಿ ಸಪೋರ್ಟ್ ಮಾಡಿದೆ ಅಂತ ಹೇಳಬಾರ್ದಂತೆ ಅವರ ಪ್ರಕಾರ. ಬಟ್ ಮಾಡಿದೆ ನಾನು. ಏಕಾಏಕಿ ಬ್ಲಾಕ್ ಮಾಡುವಾಗ ಈ ವ್ಯಕ್ತಿ ಏನೂ ರೀಸನ್ ಇಲ್ಲದೆ, ಯಾಕೆಂದರೆ ಒಮ್ಮೆ ಜಗಳ ಆಗಿತ್ತು, ಸರಿಯಾಗಿತ್ತು, ಮತ್ತು ಏನೂ ರೀಸನ್ ಇಲ್ಲದೆ ನನ್ನನ್ನು ಬ್ಲಾಕ್ ಮಾಡುವಾಗ ನನಗೆ ಈತನೊಬ್ಬ ನಯ ವಂಚಕ, ಇವನು ದುಡ್ಡು ಕೊಡಲ್ಲ ಅಂತ ಗೊತ್ತಾಯಿತು. ನಾನು ಇಮ್ಮಿಡಿಯೇಟ್ ಎಲ್ಲರಿಗೂ ಹೇಳಿದೆ ವಿಷಯ, ನನ್ನ ದುಡ್ಡು ತುಂಬ ಹೋಯಿತು, ಈ ಥರ ಬ್ಲಾಕ್ ಮಾಡಿದಂತೆ. ಯಾರೂ ಅವನಲ್ಲಿ ಮಾತಾಡಿದ್ರು, ಈ ವ್ಯಕ್ತಿ ನನ್ನಲ್ಲಿ ಮಾತಾಡಲಿಕ್ಕೆ ರೆಡಿ ಇಲ್ಲ. ಒಬ್ಬರಿಗೆ ಹೇಳಿದಂತೆ, ಅವಳಿಷ್ಟು ಮಾತಾಡಿದ ಮೇಲೆ ನಾನು ಯಾಕೆ ದುಡ್ಡು ಕೊಡಬೇಕು, ಸೊ ದುಡ್ಡು ಕೊಡಬಾರ್ದು ಅಂತ ಉದ್ದೇಶ. ಅದೇನೋ ನಾನು ಕಷ್ಟಪಟ್ಟು ದುಡ್ಡು ನನಗೆ ಸಿಕ್ತು, ಯಾರಿಗೆ ಕೊಡಬೇಕೋ ಅವರಿಗೆ ಅವ್ರದ್ದು ಕೊಟ್ಟೆ, ನಾನು ಇಟ್ಕೊಂಡೆ. ಆದರೂ ನಾನು ದ್ವೇಷಿಸಲಿಲ್ಲ, ಹೋಗಲಿ ಬಿಡು ಸುಮ್ಮನೆ ಆಗಲಿ, ನಾನು ನನ್ನಷ್ಟೇ ಗೆದ್ದೆ.
ಆ ನಡುವೆ ಈತ ತನ್ನ ಪಾಡ್ಕಾಸ್ಟ್ ಬಂದು ಇವಳ ಚಾನಲಲ್ಲಿ ಕೂತ್ಕೊಂಡು ಮತ್ತೆ ನನಗೆ ಕಿರಿಕಿರಿ ಶುರುವಾಯಿತು. ಇವಳು ಪ್ರತಿಯೊಂದು ವಿಡಿಯೋದಲ್ಲಿ ನನ್ನ ಮತ್ತು ಅವನ ಬಗ್ಗೆ ಇಂಡೈರೆಕ್ಟ್ಲಿ ಮಾತಾಡೋದು, ಡೈರೆಕ್ಟ್ಲಿ ಅಲ್ಲ ಇಂಡೈರೆಕ್ಟ್ಲಿ. ಅವಳು ಅವನಿಗೆ ಕಿರುಕುಳ ಕೊಡ್ತಾಳೆ. ಅದು ನಮ್ಮ ಪ್ರಶಾಂತಿಗಿಲ್ಲದ ಪ್ರಾಬ್ಲಮ್ ಶೈಲಜನಿಗೆ ಯಾಕೆ? ಇವಳು ಯಾಕೆ ನಮ್ಮ ನಡುವೆ ಬಂದಳು? ಎಲ್ಲರೂ ಕೇಳೋದಷ್ಟೇ, ನಾನು ಯಾರೇ ನನಗೆ ಪ್ರಶಾಂತ್ ಬಗ್ಗೆ ಹೇಳಿದ್ರು ನಮ್ಮ ನಡುವೆ ಇಂಟರ್ಫಿಯರ್ ಆಗಬೇಡಿ, ದಟ್ ಈಸ್ ಸಮ್ ಪರ್ಸ್ನಲ್ ಇಶ್ಯೂಸ್. ಅದು ಸಾಲ್ವ್ ಮಾಡಬೇಕಂತಲೇ ನಾನು ಮುಂದೆ ಹೋದ್ದು. ಇನ್ನೂ ಕೂಡ ಪ್ರಶಾಂತ್ ನನ್ನಲ್ಲಿ ಮಾತಾಡುವವರೆಗೆ ಐದರ್ ಹಿ ಕ್ಯಾನ್ ಸ್ಪೀಕ್ ಟು ಮೀ ಡೈರೆಕ್ಟ್ಲಿ ಓವರ್ ದ ಫೋನ್, ಅವ್ನು ಮಾಡಲ್ಲ. ಇಲ್ಲಾಂದರೆ ಕಾನ್ಫರೆನ್ಸ್ ಕಾಲ್ ಮೂಲಕ, ಅವ್ರಿಗೆ ಧೈರ್ಯ ಇಲ್ಲ, ನಾನು ನೋಡಿದರೆ ಧೈರ್ಯ ಎಲ್ಲ ಓಡೋಗ್ತಾರೆ, ಕಾನ್ಫರೆನ್ಸ್ ಕಾಲ್ ಮೂಲಕ ಮಾತಾಡ್ಬೋದು. ಆದರೆ ಇಶ್ಯೂ ರಿಸಾಲ್ವ್ ಆಗುತ್ತೆ. ಮತ್ತೇನು ನಾನು ಮಾತಾಡೋಲ್ಲ, ಕಂಟಿನ್ಯೂ ಮಾಡಿ ಗಿನ್ಶಿಪ್ ಏನಿಲ್ಲ. ಆ ವ್ಯಕ್ತಿ ಬಗ್ಗೆ ನನಗೆ ದ್ವೇಷ ಬಂದಾಯಿತು. ಒಬ್ಬರು ವ್ಯಕ್ತಿಯನ್ನು ನನಗೆ ಆಗೋದಿಲ್ಲ ಅಂದಮೇಲೆ ಆಗೋದಿಲ್ಲ ಲೈಫಲ್ಲಿ. ಬಟ್ ಈ ವ್ಯಕ್ತಿ ನನಗೆ ತುಂಬ ಜನ ಬರ್ತಾರೆ ಲೈಫಲ್ಲಿ, ಹೋಗ್ತಾರೆ, ಪರಿಚಯ ಆಗ್ತಾರೆ, ಮಿತ್ರರು ಇರ್ತಾರೆ, ಇವರು ಎಲ್ಲ ಬರ್ತಾರೆ, ಎಲ್ಲ ಟೆಂಪ್ರರಿ ರಿಲೇಷನ್ಶಿಪ್ಸೇ, ಯಾವುದು ಪರ್ಮನೆಂಟ್ ಅಲ್ಲ. ನಾನು ಯಾರನ್ನು ಹಚ್ಕೊಂಡೂ ಇಲ್ಲ, ನಾನು ಎಲ್ಲದರಿಂದ ಡಿಟ್ಯಾಚ್ಡ್ ಆಗಲಿಕ್ಕೆ ಟ್ರೈ ಮಾಡೋದು. ಆದರೆ ಪ್ರತಿಯೊಂದಕ್ಕೊಂದು ಕಾರಣ ಇರುತ್ತೆ. ಎಲ್ಲ 99% ಜನರನ್ನು ನಾನೇ ಅವಾಯ್ಡ್ ಮಾಡಿದ್ದು. ನನಗೆ ಆಗಲ್ಲ, ನನ್ನ ಕ್ಯಾರೆಕ್ಟ್ರಿಗೆ ಸೂಟ್ ಆಗಲ್ಲ. ಬಟ್ ಕೆಲವೊಂದು ಯಾರು ನನ್ನನ್ನು ಅವಾಯ್ಡ್ ಮಾಡಿದವರಿಲ್ಲ, ಹೆಚ್ಚಂದರೆ ಕಿರಿಕಿರಿ ಮಾಡಿ, ಜಗಳ ಮಾಡಿ, ಬ್ಲಾಕ್ ಮಾಡಿದ್ದೆ. ಬಟ್ ಈ ಒಂದು ವ್ಯಕ್ತಿ ಮಾತ್ರ ನನ್ನ ಬಗ್ಗೆ ಕೆಟ್ಟದಾಗಿ ಸ್ಪ್ರೆಡ್ ಮಾಡಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಳ್ತೀನಿ. ಪ್ರಶಾಂತ್ ನಾನಂತ ತಪ್ಪು ಮಾಡಿಲ್ಲ. ಆತನೊಂದು ಸ್ಪ್ರೆಡ್ ಮಾಡಿದ ಒಂದು ಸ್ಟೋರಿ ಇತ್ತು, ನಾನು ಅವನ ಹೆಂಡ್ತಿಂತ ತಿರುಗಾಡಿದ್ದೀನಿ, ಎಲ್ಲಿ ಕೂಡ ಇಲ್ಲ. ಅದೊಂದು ಹೋಟ್ಲಿನವ್ರು ಹೇಳಿದ್ದು. ಮೊನ್ನೆ ನಾನು ಬರಲಿಲ್ಲ ಅವರು. ನಾನು ಹೋದೆ ಆ ಹೋಟೆಲಿಗೆ, ಕೇಳಿದವರು, ಅವ್ರು ಹೇಳಲೇ ಇಲ್ಲ, ಯಾರೂ ಸಹ ಹೇಳಿಲ್ಲ ಈ ಥರ ಸ್ಪ್ರೆಡ್ ಆಗಿಲ್ಲ. ನನಗೇನು ಹುಚ್ಚ ಅವನ ಹೆಂಡ್ತಿಂತ ನಡ್ಕೊಳ್ಳಿಕ್ಕೆ. ಇದೆಲ್ಲ ನನಗೆ ಕೆಟ್ಟ ಹೆಸರು ತರೋದು. ನಾನು ಅವನ ಹಿಂದೆ ಬಿದ್ದಿದ್ದೀನಿ, ಅವರ ಗಂಡ ಹೆಂಡ್ತಿ ನಡುವೆ. ಅವರ ಗಂಡ ಹೆಂಡ್ತಿ ಈಗಲೂ ಸರಿ ಇಲ್ಲ ಅವರು. ನನಗೆ ಆ ಕಡೆಯಿಂದ ಎಲ್ಲ ನ್ಯೂಸ್, ಅವರು ಸರಿ ಆದರೆ ನಂಗೆ ಗೊತ್ತಾಗುತ್ತೆ, ಆಯಿತು. ಅವರ ನಡುವೆ ನನಗೆ ಹೋಗಿ ಅವರನ್ನು ಬೇರ್ಪಡಿಸಿ ನನಗೇನು ಪಾಪ ಪುಣ್ಯ ಆಗಬೇಕಿತ್ತು. ಆ ಮಗುವಿಗೋಸ್ಕರ ನಾನು ಯಾವತ್ತೂ ಹೇಳ್ತಿದ್ದೆ, ನೀವು ಸರಿಯಾಗಲೇಬೇಕು ಅಂತ. ಇದು ಇವಳ ಮನಸ್ಸಿಗೆ ಹೀಗೆ ಅಂದ್ಕೊಂಡಿದ್ರೆ ಏನು ಮಾಡಲಿಕ್ಕಾಗುತ್ತೆ? ಅವಳ ಗಂಡನ 24 ಗಂಟೆ ಅವಳು ಕುತ್ತಿಗೆ ಕಟ್ಕೊಂಡು ತಿರುಗಾಡ್ತಾಳೆ ಅಂತ ಉಳಿದವರಿಗೆಲ್ಲ ತೋರಿಸ್ಲಿಕ್ಕಾಗುತ್ತಾ? ಸೊ ಇಂಥವ್ರು ಏನು ಮಾಡ್ತಾರೆ, ಎದುರಿಗೆ ಮಾತ್ರ ಗಂಡನ್ನು ಇಟ್ಕೊಂಡಿರ್ತಾರೆ, ಮಾಡುವ ಕೆಲಸ ಹಿಂದೆಯಿಂದ ಬೇರೆ ಇರುತ್ತೆ. ನಾನು ಅವಳಿಗೆ ಹೇಳೋದು, ಶೈಲಜನಿಗೆ ಹೇಳೋದು, ಒಟ್ಟಿಗೆ ಗಂಡನೊಟ್ಟಿಗೆ ಇರ್ತಾಳೆ 24 ಗಂಟೆ, ಹಿಂದೆ ಬೇರೆಯವರಿಗೆ ಗಾಳ ಹಾಕ್ತಾ ಇರ್ತಾಳೆ. ಅಲ್ಲಂದ್ರೆ ಅವನಿಗೆ ಗಾಳ ಹಾಕಿದ್ದಾನೆ, ಇವನು ಅವಳಿಗೆ ಗಾಳ ಹಾಕಿದ್ದಾನೆ ಗೊತ್ತಿಲ್ಲ. ಅಂತೂ ನನ್ನ ನಡುವೆ ಭಯಂಕರ ಡಿಸ್ಕಷನ್ ಅವರಿಬ್ಬರ ನಡೀತಿದೆ. ಅದನ್ನು ಪಾಡ್ಕಾಸ್ಟ್ ಮೂಲಕ ಬಿತ್ತರಿಸಲಾಗ್ತಿದೆ, ಡೈರೆಕ್ಟ್ಲಿ ಅಲ್ಲ. ಇದು ಎಷ್ಟು ಸಮಯ ನಡೀತದೆ ಅಂತ ನೋಡೋಣ. ಪ್ರಶಾಂತ್, ನಿನ್ನ ಮತ್ತು ಶೈಲಜಾ ಆಟ ಎಷ್ಟು ಸಮಯ ನಡೀತದೆ ಅಂತ ನಾನು ನೋಡ್ತೀನಿ, ಆಯಿತು. ಅಲ್ಲಿವರೆಗೆ ನಾನು ಮಾತಾಡ್ತೀನಿ. ಪ್ರಶಾಂತಿನ ತುಂಬ ಮುಖವಾಡ ಇದೆ ಹೊರಗಡೆ ಬರಲಿಕ್ಕೆ. ಅದು ಬರಬಾರ್ದು ಅಂತಿದ್ರೆ ಶೈಲಜಾ ಸೈಲೆಂಟ್ ಆಗಬೇಕು, ಇಲ್ಲಾಂದರೆ ಪ್ರಶಾಂತ್ ನನ್ನಲ್ಲಿ ಮಾತಾಡಬೇಕು. ಇಲ್ಲಾಂದರೆ ಪ್ರತಿಯೊಂದು ವಿಚಾರನೂ ಹೊರಗೆ ಬರುತ್ತೆ, ಅದು ಪ್ರಶಾಂತಿಗೆ ಮಾತ್ರ ಗೊತ್ತು. ಬರೆದಿದ್ದೀನಿ, ಎಲ್ಲೊಂದು 2 ಪೇಜ್ ಲೆಟ್ರಲ್ಲಿ ಎಲ್ಲ ಬರೆದಿಟ್ಟಿದ್ದೀನಿ. 2 ಕಳಿಸ್ಲಿಕ್ಕೆ ಇದಾಗುತ್ತೆ. ಅದನ್ನು ಹೋಗಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಕೊಡ್ತಾನೆ. ಪೊಲೀಸರೇನು ನಮ್ಮ ನಡುವೆ ಬರಲ್ಲ ಇನ್ನು. ಅಲ್ಲಿ ನಾನು ಕೋಟ SIಗೆ ಮಾತಾಡಿದ್ದೀನಿ, ಇನ್ನೊಬ್ಬ ಅಲ್ಲಿ ಪೊಲೀಸರಿಗೂ ಮಾತಾಡಿದ್ದೀನಿ. ಅವನ ವಿಷಯಕ್ಕೆ ಹೋಗಬೇಡಿ, ಇದು ನಮ್ಮ ನಡುವೆ ಪರ್ಸ್ನಲ್ ಮ್ಯಾಟ್ರ್ ಅಂತ. ಆಯಿತು, ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂದಿದ್ದಾರೆ, ಆಯಿತಾ. ಇದು ಕಂಪ್ಲೇಂಟ್ ಕೊಟ್ಟು ಸಾಲ್ವ್ ಆಗೋ ಮ್ಯಾಟ್ರ್ ಅಲ್ಲ ಇದು. ಪೊಲೀಸ್ ಸ್ಟೇಷನ್ ನನ್ನನ್ನು ಬರ್ಸಿದ್ದೆ, ಹೆದರೋಳು ನಾನಲ್ಲ. ನನಗೆ ತುಂಬ ಅನ್ಯಾಯ ಆಗಿದೆ, ಅದು ನಾನು ಹೇಳಬೇಕಾದಲ್ಲಿ ಹೇಳಿದ್ದೇನೆ. ಅದನ್ನು ರಿಸಾಲ್ವ್ ಮಾಡಿ ಕೊಡಲೇಬೇಕು. ಪ್ರಶಾಂತದ್ದು ತಪ್ಪಿದರೆ ಪ್ರಶಾಂತ್ ಒಪ್ಪಿಕೊಳ್ಳಲೇಬೇಕು, ಅನಿತಂದು ತಪ್ಪಿದರೆ ಅನಿತ ಒಪ್ಪಿಕೊಳ್ತಾಳೆ. ಅದು ಎಲ್ಲಿವರೆಗೆ ನಮ್ಮ ನಡುವೆ ಮಾತಾಡದೆ ರಿಸಾಲ್ವ್ ಆಗಲು ಅಲ್ಲಿವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಾಂತಾಯಣ ಕಂಟಿನ್ಯೂ ಆಗುತ್ತೆ. ನಿಮಗೆ ಎಂಜಾಯ್ ಮಾಡ್ಬೋದು, ಆಯಿತಾ. ಇದೊಂದು ವ್ಯಥೆಯ ಕತೆ. ಇದರ ಹೀರೋ ಪ್ರಶಾಂತದ್ದು ಮ್ಯಾಟ್ರು ತುಂಬ ಇದೆ. ನಾನು ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗುತ್ತೆ. ಸ್ವಲ್ಪ ಸಂಜೆ ಆಗುವಾಗ ನನಗೆ ಅಷ್ಟು ಇದಾಗಲ್ಲ. ಸೊ ನಾಳೆ ಸ್ವಲ್ಪ ಪ್ರಿಪೇರ್ ಮಾಡಿ ನನ್ನ ಲ್ಯಾಪ್ಟಾಪಲ್ಲಿ ನೋಡಿ ಆ ಚಾಟಲ್ಲಿ ಏನೆಲ್ಲ ಚಾಟ್ ಮಾಡಿದ್ದಾರೆ, ಏನೆಲ್ಲ ನನಗೆ ಮೆಸೇಜ್ ಮಾಡಿದ್ದಾರೆ, ಅದನ್ನೆಲ್ಲ ಓದಿ ಹೇಳಿದ್ರೇ ನಿಮಗೆ ಅರ್ಥ ಆಗೋದು. ಹುಚ್ಚನ ಕತೆ ಇರಲಿ, ಈ ಹೆಂಗಸು ಮಾತಾಡ್ತಾ ಇರಲಿ ಅವನ ಪರವಾಗಿ. ಎಷ್ಟು ಸಮಯ ಪಾಡ್ಕಾಸ್ಟ್ ಮಾಡುತ್ತೆ ಅಷ್ಟು ಸಮಯ ನಮ್ಮ ವೀಡಿಯೋಸ್ ಇರುತ್ತೆ. ಧನ್ಯವಾದಗಳು.